ಹಸು ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಪ್ರಕರಣ. ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಪ್ರಕರಣ ಹಾಗೂ ನಂಜನಗೂಡಿನಲ್ಲಿ ಬಸವನ ಬಾಲ ಕತ್ತರಿಸಿದ ಘಟನೆಯನ್ನ ಬಿಜೆಪಿ ತೀವ್ರ ಖಂಡಿಸಿದೆ. ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಕೂಡ ತುಮಕೂರಿನಲ್ಲಿ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ತುಮಕೂರು ನಗರದ ಡಿಸಿ ಕಚೇರಿ ಎದುರು ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿಯಿಂದ ಹಸುಗಳ ಸಮೇತ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಎಂಎಲ್ಸಿ ಚಿದಾನಂದ ಗೌಡ, ವಿಶ್ವ ಹಿಂದೂ ಪರಿಷತ್ ಮುಖಂಡರು, ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಗೋವುಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ, ಹಲ್ಲೆ ನಿಲ್ಲಬೇಕು. ಗೋಮಾಂಸಕ್ಕಾಗಿ ಗೋವು ಹತ್ಯೆ ಸಂಪೂರ್ಣವಾಗಿ ನಿಲ್ಲಬೇಕು. ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ವಹಿಸಿ ಗೋವುಗಳ ಮೇಲೆ ಹಲ್ಲೆ ಮಾಡ್ತಾ ಇರುವವರಿಗೆ ಸೂಕ್ತ ಶಿಕ್ಷೆ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಪ್ರದೀಪ್, ಚಾಮರಾಜಪೇಟೆಯಲ್ಲಾಗಿರುವ ಘಟನೆ ಖಂಡನೀಯ. ತನಿಖಾಧಿಕಾರಿಗಳ ದಿಕ್ಕು ತಪ್ಪಿಸಲು ಒಬ್ಬ ವ್ಯಕ್ತಿ ಮಾಡಿರುವ ಘಟನೆ ಎಂದು ನಂಬಿಸಲಾಗಿದೆ. ಆದರೆ ಇದು ಒಬ್ಬ ವ್ಯಕ್ತಿ ಮಾಡಿರುವ ಘಟನೆ ಅಲ್ಲ. ಇದರ ಬಗ್ಗೆ ತನಿಖೆ ನಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಹೆಜ್ಜೆಯನ್ನು ಇಡುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ, ಅದ್ಯಾಕಡೆ ಇಡುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ. ಆದ್ರಿಂದ ಸರ್ಕಾರ ಇನ್ನು ಒತ್ತಾಯಿಸಬೇಕು. ನಮ್ಮಂತ ಗೋಭಕ್ತರು ಇದ್ದೀವಿ, ನಾವು ಇದನ್ನು ಹಾಗೆ ಹಾರಿ ಹೋಗುವ ಒಂದು ಘಟನೆಯನ್ನಾಗಿ, ಐಸೋಲೇಟೆಡ್ ಘಟನೆಯನ್ನಾಗಿ ನೋಡೋದಿಲ್ಲ. ಇದು ಒಂದು ಸೀರಿಯಸ್ ಘಟನೆ ಅಂತ ಹೇಳಿ ಒಂದು ಪ್ರತಿಭಟನೆಯ ಸ್ವರೂಪವನ್ನು ಇದಕ್ಕೆ ಕೊಡಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿನೂ ಮಾಡ್ಕೊಳ್ತೀವಿ. ನಮ್ಮ ಭಾವನೆಗಳಿಗೆ ನೀವು ಘಾಸಿ ಮಾಡಬಾರ್ದು. ನಮ್ಮ ಪೂಜ್ಯ ಗೋಮಾತೆಯನ್ನು ನೀವು ಸಂರಕ್ಷಿಸಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತೆ ನಿಮ್ಮನ್ನೇ ಕೇಳಬೇಕು, ನಾವು ನಿಮ್ಮನ್ನು ಬಿಟ್ಟು ಬೇರೆಯವ್ರು ಯಾರು ಕೇಳೋಣ? ನೀವು ನಮ್ಮನ್ನು ಆಳುವವರು. ನಮ್ಮ ಭಾವನೆ ಬಹಳ ಘಾಸಿಯಾಗಿದೆ. ಅದಕ್ಕೆ ನೀವು ಸಾಂತ್ವನದ ರೂಪದಲ್ಲಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಮತ್ತೆ ಯಾವುದೇ ಇಂಥ ಪ್ರಕರಣಗಳು ಮರುಕಳಿಸಬಾರದು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಸರ್ಕಾರ ಹಿಂದೂಗಳನ್ನ ಕಡೆಗಣನೆ ಮಾಡ್ತಾ ಇದೆ. ಇದು ಒಬ್ಬ ವ್ಯಕ್ತಿ ಮಾಡಿರೋ ಕೆಲಸ ಅಲ್ಲ. ಇದರ ಹಿಂದೆ ಹಲವರ ಕೈವಾಡ ಇದೆ. ಕೂಡಲೇ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಆಗ್ರಹಿಸಿದ್ರು. ಅಲ್ಲದೆ ಚಿದಾನಂದ ಗೌಡ ಮಾತನಾಡಿ, ಜಮೀರ್ ಅಹಮದ್ ಹತ್ತಿರ ದುಡ್ಡು ಇದೆ ಎಂದು ಹಸುಗಳನ್ನ ಕೊಡಿಸಿದ್ರೆ ಸರಿ ಹೋಗಲ್ಲ. ಅವರ ತಪ್ಪುಗಳನ್ನ ಡೈವರ್ಟ್ ಮಾಡಲೆಂದೇ ಅವರು ಈ ಕೆಲಸವನ್ನ ಮಾಡಿಸ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಮತ್ತು ಹಿಂದೂಗಳ ಭಾವನೆಗಳ ಬಗ್ಗೆ, ಗೋಮಾತೆ ಅನ್ನೋದು ನಮ್ಮ ಭಾರತದ ಸಂಸ್ಕೃತಿನಲ್ಲಿ ಹಿಂದೂಗಳಿಗೆ ಒಂದು ದೊಡ್ಡ ತಾಯಿಗಿನ ದೊಡ್ಡ ಸ್ಥಾನ ಇರುವಂಥ ಗೋಮಾತೆಗೆ ಈ 3-4 ದಿವಸದಿಂದ ಚಾಮರಾಜಪೇಟೆಯಲ್ಲಿ ಏನು ಘಟನೆ ಆಯಿತು, ಇದನ್ನೆಲ್ಲ ನೋಡಿ ಹಲವಾರು ಬೇರೆ ಬೇರೆ ಘಟನೆಗಳು ಆಗ್ತಾ ಇದ್ದು, ಪೂರಕವಾಗಿ ಈ ಘಟನೆ ಆಗ್ತಿರೋಂಥದ್ದು ಎಲ್ಲ ಒಂದು ಕಡೆ ಈ ಒಂದು ಓಟಿನ ತುಷ್ಟೀಕರಣಕ್ಕೆ ರಾಜ್ಯ ಸರ್ಕಾರ ಕೆಲವರಿಗೆ ಕೊಟ್ಬಿಟ್ಟಿದೆ ಲೈಸೆನ್ಸ್ ಟು ಕಿಲ್ ಅಂತ. ಯಾರನ್ನ ಏನು ಬೇಕಾರೋ ಹಿಂದೂಗಳು ಸಂಬಂಧಪಟ್ಟಂಥವ್ರಿಗೆ ಏನು ಬೇಕಾರೋ ಮಾಡ್ಬೋದು. ಆದ್ದರಿಂದ ಆಗಿರೋಂಥ ಬರ್ಬರ ಘಟನೆ ಇವತ್ತು ತುಮಕೂರಿನೆಲ್ಲ ಗೋರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಬಿಜೆಪಿಯಿಂದನೂ ಕೂಡ ಹಿಂದೆ ಮಾಡಿದರೆ, ಆದರೆ ಇವತ್ತು ಗೋ ಸಂಘಟನಾ ರಕ್ಷಣೆ ಸಮಿತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಡಿ.ಸಿ ಕಚೇರಿ ಮಾಡಿ ಇವತ್ತು ಚಿದಾನಂದ ಗೌಡರು, ನಾವು ಮತ್ತು ವಿಶ್ವ ಹಿಂದೂ ಪರಿಷತ್ತವರು ಎಲ್ಲ ತುಮಕೂರಿನ ಹಿರಿಯ ನಾಗರಿಕರು ಮತ್ತು ಗೋ ಬಗ್ಗೆ ಅಭಿಮಾನ ಇರುವಂಥವ್ರು, ಪೂಜ್ಯ ಭಾವನೆ ಇರುವಂಥವ್ರು ಎಲ್ಲರೂ ಕೂಡ ಬಂದು ಈ ದೇಶದಲ್ಲಿ ಗೋ ಬಗ್ಗೆ ಇರುವಂಥ ಒಂದು ಮಮತೆ ಮತ್ತು ಮಾತೆಯ ಒಂದು ಸಮಾನ, ದೇವರ ಸಮಾನ ಎಲ್ಲರಿಗೂ ಕೂಡ ಗೊತ್ತಿರೋಂಥದ್ದು. ಉದ್ದೇಶಪೂರ್ವಕವಾಗಿ ಇದನ್ನು ಚುಚ್ಚಿ ಇದನ್ನು ಈ ಒಂದು ಇಶ್ಯೂ ಬಗ್ಗೆ ಹಿಂದೂಗಳನ್ನ ರೇಗಿಸುವಂಥ ಕೆಲಸ ಮಾಡ್ತಿದೆ. ರಾಜ್ಯ ಸರ್ಕಾರ 4 ಕೋಟಿ ಹೋಗ್ತವೆ ಅಂತೇಳಿ ಇವರು ಕಣ್ಣು ಕಾಣ್ದಂಗೆ ಕಿವಿನೂ ಕೇಳ್ದಂಗೆ ಇವರು ಕೂತಿರೋಂಥದ್ದು ನೋಡಿದ್ರೆ, ಇದೆಲ್ಲ ಒಂದು ಕಡೆ ಈ ಒಂದು ಕೆಟ್ಟ ಸರ್ಕಾರ ಬೀಳಲಿಲ್ಲ ಅಂದರೆ ಈ ಥರ ಘಟನೆಗಳು ನಿಲ್ಲಲ್ಲ. ಮುಂದೆನೂ ಇವ್ರಿಗೆ ಶಕ್ತಿ, ಇವ್ರಿಗೆ ಏನು ಮಾಡ್ರು ಈ ಸರ್ಕಾರ ನಮ್ಗೆ ರಕ್ಷಣೆ ಕೊಡುತ್ತೆ ಅನ್ನೋದು ಅವ್ರ ತಲೆಗೆ ಬಂದ್ಬಿಟ್ಟಿದೆ. ಆದ್ದರಿಂದ ಈ ಕೆಟ್ಟ ಸರ್ಕಾರ ಏನಾರು ಅವ್ರಿಗೊಂದಿಷ್ಟು ಮಾನ ಮರ್ಯಾದೆ ಇದ್ದರೆ ಈ ಒಂದು ಡಿಸಿಷನನ್ನು ಇವರು ಇದನ್ನು ತೀಕ್ಷ್ಣವಾಗಿ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ, ಅದರಿಂದ ಯಾರೋ ಒಬ್ಬ ನಮ್ಮ ಹೇಳೋರು ವಿಶ್ವ ಹಿಂದೂ ಪರಿಷತ್ನ ನಮ್ಮ ಪ್ರದೀಪ್ ಅವರು, ಒಬ್ಬ ಬಂದು ಹಸುನ ಹಂಗೆ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಒಂದು ಟೀಮ್ ಇರ್ತದೆ ಪೂರ್ತಿ. ಶೀಘ್ರವಾಗಿ ತನಿಖೆ ಮಾಡಬೇಕು. ಇದರಿಂದ ಹಿಂದೆ ಇರುವಂಥ ಜಿಹಾದಿ ಲಿಂಕನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ರಾಜ್ಯದಲ್ಲಿ ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಮತ್ತು ಹಿಂದೂಗಳ ಭಾವನೆಗಳ ಬಗ್ಗೆ, ಗೋಮಾತೆ ಅನ್ನೋದು ನಮ್ಮ ಭಾರತದ ಸಂಸ್ಕೃತಿನಲ್ಲಿ ಹಿಂದೂಗಳಿಗೆ ಒಂದು ದೊಡ್ಡ ತಾಯಿಗಿನ ದೊಡ್ಡ ಸ್ಥಾನ ಇರುವಂಥ ಗೋಮಾತೆಗೆ
ಈ 3-4 ದಿವಸದಿಂದ ಚಾಮರಾಜಪೇಟೆಯಲ್ಲಿ ಏನು ಘಟನೆ ಆಯಿತು ಇದನ್ನೆಲ್ಲ ನೋಡ್ರೆ ಹಲವಾರು ಬೇರೆ ಬೇರೆ ಘಟನೆಗಳು ಆಗ್ತದೆ. ಪೂರಕವಾಗಿ ಈ ಘಟನೆ ಆಗ್ತಿರೋಂಥದ್ದು ಎಲ್ಲ ಒಂದು ಕಡೆ ಈ ಒಂದು ಓಟಿನ ತುಷ್ಟೀಕರಣಕ್ಕೆ ರಾಜ್ಯ ಸರ್ಕಾರ ಕೆಲವರಿಗೆ ಕೊಟ್ಬಿಟ್ಟಿದೆ ಲೈಸೆನ್ಸ್ ಟು ಕಿಲ್ ಅಂತ. ಯಾರನ್ನ ಏನು ಬೇಕಾರೋ ಹಿಂದೂಗಳು ಸಂಬಂಧಪಟ್ಟಂಥವ್ರಿಗೆ ಏನು ಬೇಕಾರೋ ಮಾಡ್ಬೋದು. ಆದ್ದರಿಂದ ಆಗಿರೋಂಥ ಬರ್ಬರ ಘಟನೆ ಇವತ್ತು ತುಮಕೂರಿನ ಎಲ್ಲ ಗೋರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆಯನ್ನು BJPಯಿಂದನೂ ಕೂಡ ಹಿಂದೆ ಮಾಡಿದರೆ, ಆದರೆ ಇವತ್ತು ಗೋ ಸಂಘಟನಾ ರಕ್ಷಣೆ ಸಮಿತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆಯನ್ನು DC ಕಚೇರಿ ಮುಂದೆ ಮಾಡಿ ಇವತ್ತು ಚಿದಾನಂದ ಗೌಡರು, ನಾವು ಮತ್ತು ವಿಶ್ವ ಹಿಂದೂ ಪರಿಷತ್ತವರು ಎಲ್ಲ ತುಮಕೂರಿನ ಹಿರಿಯ ನಾಗರಿಕರು ಮತ್ತು ಗೋ ಬಗ್ಗೆ ಅಭಿಮಾನ ಇರುವಂಥವ್ರು, ಪೂಜ್ಯ ಭಾವನೆ ಇರುವಂಥವ್ರು ಎಲ್ಲರೂ ಕೂಡ ಬಂದು ಈ ದೇಶದಲ್ಲಿ ಗೋ ಬಗ್ಗೆ ಇರುವಂಥ ಒಂದು ಮಮತೆ ಮತ್ತು ಮಾತೆಯ ಒಂದು ಸಮಾನ, ದೇವರ ಸಮಾನ ಎಲ್ಲರಿಗೂ ಕೂಡ ಗೊತ್ತಿರೋಂಥದ್ದು. ಉದ್ದೇಶಪೂರ್ವಕವಾಗಿ ಇದನ್ನು ಚುಚ್ಚಿ ಇದನ್ನು ಈ ಒಂದು ಇಶ್ಯೂ ಬಗ್ಗೆ ಹಿಂದೂಗಳನ್ನ ರೇಗಿಸುವಂಥ ಕೆಲಸ ಮಾಡ್ತಿದೆ. ರಾಜ್ಯ ಸರ್ಕಾರ 4 ಕೋಟಿ ಹೋಗ್ತವೆ ಅಂತೇಳಿ ಇವರು ಕಣ್ಣು ಕಾಣ್ದಂಗೆ ಕಿವಿನೂ ಕೇಳ್ದಂಗೆ ಇವರು ಕೂತಿರೋಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆ ಈ ಒಂದು ಕೆಟ್ಟ ಸರ್ಕಾರ ಬೀಳಲಿಲ್ಲ ಅಂದರೆ ಈ ಥರ ಘಟನೆಗಳು ನಿಲ್ಲಲ್ಲ. ಮುಂದೆನೂ ಇವ್ರಿಗೆ ಶಕ್ತಿ, ಇವ್ರಿಗೆ ಏನು ಮಾಡ್ರು ಈ ಸರ್ಕಾರ ನಮ್ಗೆ ರಕ್ಷಣೆ ಕೊಡುತ್ತೆ ಅನ್ನೋದು ಅವ್ರ ತಲೆಗೆ ಬಂದ್ಬಿಟ್ಟಿದೆ. ಆದ್ದರಿಂದ ಈ ಕೆಟ್ಟ ಸರ್ಕಾರ ಏನಾರು ಅವ್ರಿಗೊಂದಿಷ್ಟು ಮಾನ ಮರ್ಯಾದೆ ಇದ್ದರೆ ಈ ಒಂದು ಡಿಸಿಷನನ್ನು ಇವರು ಇದನ್ನು ತೀಕ್ಷ್ಣವಾಗಿ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದರಿಂದ ಯಾರೋ ಒಬ್ಬ ನಮ್ಮ ಹೇಳೋರು ವಿಶ್ವ ಹಿಂದೂ ಪರಿಷತ್ನ ನಮ್ಮ ಪ್ರದೀಪ್ ಅವರು ಒಬ್ಬ ಬಂದು ಹಸುನ ಹಂಗೆ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಒಂದು ಟೀಮ್ ಇರ್ತದೆ ಪೂರ್ತಿ, ಶೀಘ್ರವಾಗಿ ತನಿಖೆ ಮಾಡಬೇಕು. ಇದರಿಂದ ಹಿಂದೆ ಇರುವಂಥ ಜಿಹಾದಿ ಲಿಂಕನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಇದು ನಿಜಕ್ಕೂ ಕೂಡ ಖಂಡನೀಯವಾದಂಥ ವಿಚಾರ. ಯಾಕೆಂತ ಹೇಳಿದ್ರೆ ಈ ಸರ್ಕಾರ ಬಂದ ಮೇಲೆ ಈ ಒಂದು ಕೋಮಿಗೆ ಸಂಬಂಧಪಟ್ಟಂಥ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಜನ ಅವರನ್ನು ಓಲೈಕೆ ಮಾಡೋದಕ್ಕಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಒಂದು ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಸಮಾಜದಲ್ಲಿ. ಹಿಂದೂಗಳ ಮನಸ್ಸಿನ ಮೇಲೆ, ಅವರ ಭಾವನೆಗಳ ಮೇಲೆ ಘಾಸಿಯನ್ನು ಮಾಡಿ ಒಂದು ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ನಡೀತಿರ್ತಕ್ಕಂಥ ಕೆಲಸಗಳು ಇದ್ದಾವೆ. ಹಾಗಾಗಿ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೋಬೇಕಾಗತ್ತೆ. ಏನು ಯಾರಿದ್ದಾರೆ ಅವರು ದುಷ್ಕರ್ಮಿಗಳು, ಗೋಮಾತೆಯ ಕೆಚ್ಚಲನ್ನು ಕೊಯ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಗೋವನ್ನು ಪೂಜೆ ಮಾಡ್ತೀವಿ. ಅದು ಹಿಂದೂ ಅಂದರೆ ಭಾರತೀಯರೆಲ್ಲರೂ ಪೂಜೆ ಮಾಡುವಂಥದ್ದು. ಹಾಗಾಗಿ ಈ ಜನ ಈ ದೇಶದ ಮೇಲೆ ವಾಸ ಮಾಡ್ತಿದ್ದಾರೆ ಅಂದಮೇಲೆ ಅವರು ಹಿಂದೂ ಅಲ್ವೋ ಬಿಟ್ಟವೋ ಬೇರೆ ಪ್ರಶ್ನೆ. ಆದರೆ ಅವರು ಭಾರತೀಯರಾಗಿ ಈ ಒಂದು ಭಾರತೀಯತೆಗೆ, ಭಾರತೀಯ ಗೌರವಗಳಿಗೆ ತಕ್ಕನಾದ ರೀತಿಯಲ್ಲಿ ನಡ್ಕೋಬೇಕಾಗತ್ತೆ. ಸರ್ಕಾರ ನಿಜಕ್ಕೂ ಕೂಡ ಸರ್ಕಾರದ ಕೈಲಿ ಆಡಳಿತ ಇಲ್ಲ. ಅವರು ಅವರದೇ ಆದಂಥ ಸಮಸ್ಯೆಗಳಲ್ಲಿ ಮುಳ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಯಾವೊಬ್ಬ ಸಚಿವರ ಮೇಲೆ ಕೂಡ ಕಂಟ್ರೋಲ್ ಇಲ್ಲ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಒಂದು ಕಡೆ ಇದ್ದಾರೆ, DK ಶಿವಕುಮಾರ್ ಅವರು ಒಂದು ಕಡೆ ಇದ್ದಾರೆ. ಈ ಮಧ್ಯೆ BZ ಜಮೀರ್ ಅಹಮದ್ರವರು ಅವ್ರದೇ ಆದ ಕಾರ್ಯಸೂಚಿಯನ್ನು ಇಟ್ಕೊಂಡು ಪಿತೂರಿ ಮಾಡಿಕೊಂಡು ಬೇರೆ ಬೇರೆ ರೀತಿ ಜನಗಳನ್ನು ಎತ್ಕಟ್ಟಿ ಮಾಡುವಂಥ ಕೆಲಸ ಆಗ್ತಾಯಿದೆ. ಅವನ್ಯಾರೋ ಒಬ್ಬ ಹುಚ್ಚನ್ನು ಹಿಡ್ಕೊಂಬಂದು, ಒಬ್ಬ ಅಮಾಯಕನ ಹಿಡ್ಕೊಂಬಂದು ಇವನೇ ಒಬ್ಬ ಕಲ್ಪ್ರಿಟ್ ಅಂತೇಳಿ ಬಿಂಬಿಸುವಂಥ ಕೆಲಸ ಆಗ್ತಾಯಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.